ಎಲ್ರಿಗೂ ನಮಸ್ಕಾರ. ನೋಡಿ, ಇದು 33 ಅಡಿ ಮೆಟ್ಲಿಂಗ್ ಆಗಿರ್ತಕ್ಕಂಥ ಗೌರ್ಮೆಂಟ್ ನಕಾಸೆ ರೋಡ್. ಇದು ನಿಮಗೆ NH ರೋಡಿಂದ ಜಸ್ಟ್ 1.5 ಕಿಲೋಮೀಟ್ರು ಈ ಥರ ರಸ್ತೆ. ವಿಲೇಜಿಂದ ಒಂದು 100-200 ಮೀಟ್ರು ಈ ರಸ್ತೆ ಬಂದರೆ ನೋಡಿ, ಇದು 28 ಗುಂಟೆ. ನೀವೇನು ನೋಡ್ತಾ ಇದ್ದೀರೋ ಇದೊಂದು ಫ್ಲಾಟ್ ಆಗಿರ್ತಕ್ಕಂಥ ರೆಕ್ಟ್ಯಾಂಗಲ್ ಪೀಸ್. ಇದು 28 ಗುಂಟೆ. ನೋಡಿ, ಅಕ್ಕಪಕ್ಕದಲ್ಲೆಲ್ಲ ತೋಟಗಳು, ಫಾರ್ಮ್ ಹೌಸ್ಗಳೆಲ್ಲ ಮಾಡ್ಕೊಂಡವ್ರೆ. ಇದು ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಇದನ್ನು ನೀವು ಹೋಮ್ ಸ್ಟೇ ಬೇಕಾದ್ರೆ ಮಾಡ್ಬೋದು, ರೆಸಾರ್ಟ್ ಬೇಕಾದ್ರೆ ಮಾಡ್ಬೋದು. ಇಲ್ಲ ಏನು ಬೇಡ ಅಂತಂದರೆ ಒಳ್ಳೆ ನೇಚರು, ಇದೊಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ಒಂದು ಫಾರ್ಮ್ ಹೌಸ್ ಮಾಡ್ಕೋಬೋದು. ನೋಡಿ, ನಿಮಗೆ ಇಲ್ಲಿ ಲೊಕೇಶನ್ನು ನಿಮ್ಗೆ ಇದ್ರ ಬ್ಯಾಕ್ ಸೈಡೇ ಇಲ್ಲಿ ಬರುತ್ತೆ. ನಿಮಗೆ NH ಹತ್ರದಲ್ಲಿದೆ. ವಿಲೇಜಿಂದ ಒಂದು 200 ಮೀಟ್ರು. ತುಂಬ ಚೆನ್ನಾಗಿದೆ. ಫಾರ್ಮ್ ಹೌಸ್ ಮಾಡ್ಕೊಂಡು ನೀವು ಆರಾಮಾಗಿ ಇಲ್ಲೇ ಸ್ಟೇ ಆಗ್ಬೋದು. ನೋಡಿ, ಅಕ್ಕಪಕ್ಕದಲ್ಲೆಲ್ಲ ಬೆಂಗಳೂರು ಫಾರ್ಮ್ ಹೌಸ್ಗಳೇ ಇದೆ. ನೋಡಿ, ಇದೊಂದು ಅಡಿಕೆ ತೆಂಗಿನ ತೋಟ ಮಾಡೋರೆ. ಪಕ್ಕದಲ್ಲೆಲ್ಲ ರೆಡಿ ಆಗ್ತಿದೆ ಈಗಾಲ. ನೋಡಿ, ತುಂಬ ಚೆನ್ನಾಗಿದೆ. 28 ಗುಂಟೆ, 2 ಗುಂಟೆ ಕಮ್ಮಿ, 3/4 ಎಕರೆ ಜಮೀನಿದು. ಕ್ಲಿಯರ್ ಆಗಿದೆ. ಸಿಂಗಲ್ RTC ಬರ್ತದೆ. ಸ್ಕೆಚ್ ಆಗಿ ಪೋಡೆಲ್ಲ ಆಗಿ ಹದ್ದುಬಸ್ತು ಕೂಡ ಆಗಿದೆ. ನೀವು ಡೈರೆಕ್ಟಾಗಿ ರಿಜಿಸ್ಟರ್ ಮಾಡ್ಕೋಬೋದು. ಒಂದು ಸೈಡ್ ಫೆನ್ಸಿಂಗ್ ಇದೆ, ಇನ್ನೊಂದು ಯು ಸೇಫಲ್ಲಿ ನೀವು ಫೆನ್ಸಿಂಗ್ ಹಾಕೋಬೇಕಾಗುತ್ತೆ. ಒಳ್ಳೆ ಮಣ್ಣು ಮಾತ್ರ ಸೂಪರ್ ಆಗಿದೆ, ಕೆಂಪು ಮಣ್ಣು. ನಿಮಗೆ ಒಂದೇ ಫ್ಲಾಟ್ ಇದೆ. ಇದು ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರ್ತದೆ. ಈಸ್ಟ್ಗೆ ಡೌನ್ ಇದೆ, ವೆಸ್ಟ್ಗೆ ಅಪ್ ಇದೆ. ವಾಸ್ತು ಪ್ರಕಾರವಾಗಿದೆ. ಈ ಬದ ಬರ್ತದೆ. ಏನು ಬರ್ತದೆ, ಇದು ಒಂದೇ ಸ್ಟೈಟು. ಇದು ಬಂದು ನಿಮಗೆ ಬೆಂಗಳೂರು ಸೌತ್ ಬರ್ತದೆ ಡಿಸ್ಟಿಕ್ಕು. ಕನಕಪುರ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಈ ಲೊಕೇಶನ್ಗೆ ಬೆಂಗಳೂರಿಂದ ಬರೋರಿಗೆ ಒಂದು 68 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ನಿಮಗೆ 1 ಅವರ್ಲಿ ಆರಾಮಾಗಿ ಈ ಲೊಕೇಶನ್ ರೀಚ್ ಆಗ್ಬೋದು. 28 ಗುಂಟೆ ಕ್ಲಿಯರ್ ಆಗಿದೆ, ಲೀಗಲ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಇದು. ನೋಡಿ, ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ರೆಸಾರ್ಟ್ ಪರ್ಪಸ್ ನಡೀತಾ ಇದೆ ಕೆಲಸ ಎಲ್ಲ. ಇಂಟ್ರೆಸ್ಟ್ ಆಗಿರೋರು ವಿಸಿಟ್ ಮಾಡ್ಬೋದು.